ಶಿವಕುಮಾರ್ ಅವರ ಪದಗ್ರಹಣದ ಬಳಿಕ ಬಿಎಸ್ ಯಡಿಯೂರಪ್ಪರವರನ್ನ ಭೇಟಿ ಮಾಡ್ತಾರಾ? ಪದಗ್ರಹಣಕ್ಕೂ ಮುನ್ನ, ಪದಗ್ರಹಣದ ನಂತರ ಅಲ್ಲ, ಮುನ್ನ ಯಡಿಯೂರಪ್ಪ ಭೇಟಿಗೆ ಮುಂದಾದ ಡಿಕೆ. ಕೆಲವೇ ಹೊತ್ತಿನಲ್ಲಿ ಬಿಎಸ್ವೈ ಭೇಟಿ ಮಾಡಲಿರುವ ಡಿಕೆ ಶಿವಕುಮಾರ್. ಡಾಲರ್ಸ್ ಕಾಲೋನಿಯಲ್ಲಿರುವ ಬಿಎಸ್ವೈ ನಿವಾಸಕ್ಕೆ ಭೇಟಿ ನೀಡಲಿರುವ ಡಿಕೆ. ಬಿಎಸ್ವೈ ಆಶೀರ್ವಾದ ಪಡೆದುಕೊಳ್ಳಲಿರುವ ಡಿಕೆ ಶಿವಕುಮಾರ್, ಒಬ್ಬ ಹಿರಿಯ ಬಿಜೆಪಿ ನಾಯಕ. ಪದಗ್ರಹಣಕ್ಕೂ ಮುನ್ನ ಕೆಲವೇ ಹೊತ್ತಿನಲ್ಲಿ ಯಡಿಯೂರಪ್ಪರ ನಿವಾಸಕ್ಕೆ ಡಿಕೆ ಭೇಟಿಯಾಗ್ತಾರೆ. ಇದು ನಿಜಕ್ಕೂ ವಿಶೇಷ. ಒಂದು ರಾಷ್ಟ್ರೀಯ ಪಕ್ಷದ, ಕರ್ನಾಟಕದಲ್ಲಿ ಬಿಜೆಪಿಯ ಅಸ್ತಿತ್ವಕ್ಕೆ ಕಾರಣರಾಗಿರುವಂತಹ ಬಿಎಸ್ ಯಡಿಯೂರಪ್ಪ, ಆ ಹಿರಿ ಜೀವದ ಆಶೀರ್ವಾದವನ್ನು ಪಡೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ವೈಚಾರಿಕತೆ ವಿಭಿನ್ನ ಆಗಿರಬಹುದು, ಸೈದ್ಧಾಂತಿಕತೆ ವಿಭಿನ್ನವಾಗಿರಬಹುದು, ನಿಲುವುಗಳಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿರಬಹುದು. ಆದರೆ ಒಂದು ಹಿರಿಯ ಎಕ್ಸ್ಪೀರಿಯನ್ಸ್, ಜ್ಯೇಷ್ಠತೆ ಇರುವ ಅನುಭವಿ ರಾಜಕಾರಣಿ, ತಂದೆ ಸಮಾನ ಬಿಎಸ್ ಯಡಿಯೂರಪ್ಪರವರನ್ನು ಇವತ್ತು ಭೇಟಿ ಮಾಡಿ ಒಂದು ಸ್ವಲ್ಪ ಲೋಕಾಭಿರಾಮ ಎಲ್ಲ ಮಾತಾಡ್ಕೊಂಡು, ಆಶೀರ್ವಾದವೂ ಪಡ್ಕೊಂಡು ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಹೋಗ್ತಾರೆ. ಪದಗ್ರಹಣಕ್ಕೂ ಮುನ್ನ ಬಿಎಸ್ ಯಡಿಯೂರಪ್ಪ ಯಾರು? ರಾಜ್ಯ ಕಂಡ ನಾಯಕ, ರಾಷ್ಟ್ರ ಕಂಡ ನಾಯಕ, ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾದವರು, ರಾಜಕಾರಣದ ಅತ್ಯಂತ ಆಳಾಗಲವನ್ನು ಕಂಡವರು, ರಾಜಕಾರಣವೆಂಬ ಗಾಜಿನ ಮನೆಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಬದುಕಿದವರು, ಅನೇಕ ವಿವಾದಗಳು, ಅನೇಕ ಆರೋಪಗಳು, ಅನೇಕ ರಾಜಕೀಯ ಸವಾಲುಗಳನ್ನು ಪುಷ್ಪದಂತೆ ಕಿತ್ತು ಬಿಸಾಕದವರು. ಈ ತರಹದ್ದೊಂದು ಕ್ಯಾರೆಕ್ಟರ್ ಜೊತೆ ಇವತ್ತು ಡಿಕೆ ಶಿವಕುಮಾರ್ ಆಶೀರ್ವಾದವನ್ನು ಪಡೀತಾರೆ. ಸಂಜಯ್ ನಗರದ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಬಿಎಸ್ ಯಡಿಯೂರಪ್ಪನವರ ನಿವಾಸ ಇದೆ. ಆ ನಿವಾಸಕ್ಕೆ ಈಗ ಹೋಗ್ತಾರೆ, ಈ ಕ್ಷಣ. ಪದಗ್ರಹಣಕ್ಕೂ ಮುಂಚೆ 4:05ಕ್ಕೆ ಪದಗ್ರಹಣ. ಅದಕ್ಕೂ ಮುಂಚಿತವಾಗಿ ಬಿಎಸ್ ಯಡಿಯೂರಪ್ಪರವರನ್ನು ಭೇಟಿ ಮಾಡೋದಕ್ಕೆ ಸಕಲ ಸಿದ್ಧತೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಇರತಕ್ಕಂತಹದ್ದು. ಇನ್ನು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೇಳಿ ಪಡೆಯಲಿದ್ದಾರೆ. ಕಾರಣ, ಡಿಕೆ ಶಿವಕುಮಾರ್ ಅಂತಲ್ಲ ಅನುಭವ ಬಿಎಸ್ ಯಡಿಯೂರಪ್ಪನವರಿಗೆ ಇರೋದು. ಡಿಕೆ ಶಿವಕುಮಾರ್ ಕಾಣದೇ ಇರತಕ್ಕಂತಹ ಜಗತ್ತನ್ನು ಬಿಎಸ್ ಯಡಿಯೂರಪ್ಪನವರು ಕಂಡಿದ್ದಾರೆ. ಅವರ ರಾಜಕೀಯ ಅನುಭವ, ರಾಜಕೀಯ ನೋಟ, ರಾಜಕೀಯ ತೀಕ್ಷ್ಣತೆ, ಅವರ ದೂರದೃಷ್ಟಿ ಎಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಒಂತರಹದ ಆಶೀರ್ವಾದವೇ. ಪೊಲಿಟಿಕಲ್ ಸಲಹೆಗಳನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಡಿಕೆ ಶಿವಕುಮಾರ್ ಅವರು ಇವತ್ತು ಸಂಜಯ್ ನಗರದ ಡಾಲರ್ಸ್ ಕಾಲೋನಿಯಲ್ಲಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ನಿವಾಸಕ್ಕೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಬರಲಿದ್ದಾರೆ ಅನ್ನೋ ವಿಚಾರ. ಸೊ ಅದು ಕೂಡ ಪದಗ್ರಹಣಕ್ಕೂ ಮುಂಚಿತವಾಗಿ. ನಿನ್ನೆ ದಿನ ಅಜ್ಜಯ್ಯನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಆಯಿತು. ಸೊ ಇವತ್ತು ರಾಷ್ಟ್ರ ಕಂಡ ರಾಜಕಾರಣಿಗಳ ಭೇಟಿ, ಅವ್ರ ಜೊತೆ ಒಂದಷ್ಟು ಕುಶಲೋಪರಿ ಮಾತುಕತೆ, ಅವ್ರ ಜೊತೆ ಒಂದಷ್ಟು ಲೋಕಾಭಿರಾಮ, ಅವ್ರ ಜೊತೆ ಒಂದಷ್ಟು ಪೊಲಿಟಿಕಲ್ ಟಾಕ್, ಒಂದು ಸಣ್ಣ ಚಿಟ್ ಚಾಟ್, ಇವೆಲ್ಲವನ್ನು ಕೂಡ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೂ ಮುಂಚಿತವಾಗಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಜಕ್ಕೂ ವಿಶೇಷತೆ. ಅದರಲ್ಲೂ ಕೂಡ ಬಿಜೆಪಿಯ ಹಿರಿಯ ಜೀವ ಬಿಎಸ್ ಯಡಿಯೂರಪ್ಪರ ನಿವಾಸಕ್ಕೆ ಹೋಗಿ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಡಿಕೆ ಶಿವಕುಮಾರ್ ಬರಲಿದ್ದಾರೆ ಅನ್ನೋ ಮಾಹಿತಿ. ಸೊ ಎಷ್ಟು ಗಂಟೆಗೆ ಹೊರಡ್ತಾರೆ ಅನ್ನೋದೇ ಅತ್ಯಂತ ಕೌತುಕ. ಈಗಾಗಲೇ ಪದಗ್ರಹಣಕ್ಕೂ ವೇದಿಕೆ ಎಲ್ಲ ತಯಾರಾಗಿ ನಿಂತಿದೆ. ಡಿಕೆ ಸುರೇಶ್ ಅವರ ಮುಂದಾಳತ್ವದಲ್ಲಿ ವೇದಿಕೆಗೆ ಬೇಕಾಗಬಹುದಾದಂಥ ಎಲ್ಲ ಸಲಕರಣೆ ಮತ್ತು ಸಿದ್ಧತೆಯಲ್ಲೂ ಕೂಡ ಡಿಕೆ ಸುರೇಶ್ ಒಂದು ಕಡೆ ಬ್ಯುಸಿ ಇರುವಾಗ, ಇನ್ನು ಅಣ್ಣ ಡಿಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯ ಭಾರ ಮಾಡುವುದಕ್ಕೂ ಮುಂಚಿತವಾಗಿ ಅನೇಕರನ್ನು ಭೇಟಿ ಮಾಡಿ ವಿಶೇಷತೆಯನ್ನು ಮೆರೀತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಮಂತ್ರಿಗಳಾಗ್ತಾರೋ, ಅವರ ಹೃದಯದಲ್ಲಿ ಇನ್ನೆಷ್ಟು ಭೀತಿ ಕಾಡ್ತಾ ಇದೆಯೋ, ಹೆಸರಿದೆ ಅನ್ನೋದು ಖಾತ್ರಿ ಆದ ನಂತರವೂ ಕ್ಯಾಬಿನೆಟ್ ರಚನೆ ಆಗುವಾಗ ಹೆಸರಿಲ್ಲದೇ ಇದ್ದಾಗ ಅವರಿಗೆ ಆಗೋ ಆಘಾತ, ಈ ಬಗ್ಗೆಯೂ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ನಾಯಕರೊಬ್ಬರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆಯೋದಕ್ಕೂ ಕೂಡ ಸಕಲ ಸಿದ್ಧತೆಯಲ್ಲಿದ್ದಾರೆ. ನಿನ್ನೆ ಇಡೀ ದಿನ ಅಜ್ಜಯ್ಯನ ಪ್ರಾರ್ಥನೆ, ಇವತ್ತು ಪದಗ್ರಹಣಕ್ಕೂ ಮುಂಚಿತವಾಗಿ ಬಿಎಸ್ ಯಡಿಯೂರಪ್ಪರಂತಹ ಅತಿದೊಡ್ಡ ನಾಯಕ, ಬಿಜೆಪಿಯ ತಟಸ್ಥ ನಾಯಕ, ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಜೊತೆಗೆ ರಾಜಕೀಯ ಸಲಹೆಯನ್ನು ಕೂಡ ಪಡೆಯಲಿದ್ದಾರೆ.
ಎಸ್, ಇನ್ನು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳೆಲ್ಲರೂ ಕೂಡ ಸಿದ್ಧತೆಯಲ್ಲಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದಲೇ ಬರ್ತಾರೆ. ಜೊತೆಗೆ ರೋಹನ್ ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಇನ್ನು ಮಾರುತಿ, ನಮ್ಮ ಪ್ರತಿನಿಧಿ ಮಾರುತಿಯು ಕೂಡ ಲೈವ್ನಲ್ಲೇ ಜಾಯ್ನ್ ಆಗ್ತಾರೆ. ಇನ್ನು ರೋಹನ್, ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ತಾವು ಲೋಕಭವನದಲ್ಲೇ ನಿಂತ್ಕೊಂಡಿದ್ದೀರಿ, ಹೆಂಗಿದೆ ಸಿದ್ಧತೆಗಳು? ರೋಹನ್ ಹಿರೇಮಠ್. ಜೊತೆ ಲೋಕಭವನದತ್ತ ಈಗಾಗಲೇ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ನಿನ್ನೆಯಿಂದನೂ ಕೂಡ ಸಾಕಷ್ಟು ರಾಜ್ಯದ ಒಂದು ಸೀಮಂತ್ ಕುಮಾರ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಗೈಡ್ ಲೈನ್ಸ್ ಪ್ರಕಾರ ಸಾಕಷ್ಟು ಸಕಲ ಸಿದ್ಧತೆ, ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು 2,000 ಪೊಲೀಸರು ಮತ್ತೆ ಟ್ರಾಫಿಕ್ ಪೊಲೀಸ್ 1,300 ಪೊಲೀಸರುಗಳು ಕೂಡ ಈಗಾಗಲೇ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಇನ್ನು 12 ಗಂಟೆ ನಂತರ ಲೋಕಭವನದತ್ತ ಈಗ ಸಂಪೂರ್ಣವಾಗಿ ಸಾರ್ವಜನಿಕರು ಕೂಡ ಈ ರಸ್ತೆಯನ್ನು ಕೂಡ ಈಗಾಗಲೇ ನಿರ್ಬಂಧವನ್ನ ಮಾಡ್ತಾರೆ. ವಿವಿಐಪಿ ಬರೋ ಒಂದು ಕಾರಣದಿಂದಾಗಿ ಸಂಪೂರ್ಣವಾಗಿ ನಿರ್ಬಂಧವನ್ನ ಮಾಡ್ತಾರೆ. ಹೀಗಾಗಿ ಈಗಾಗಲೇ ಸಕಲ ಸಿದ್ಧತೆ, ಎಲ್ಲಾ ತಯಾರಿಗಳನ್ನು ಕೂಡ ಈಗಾಗಲೇ ಲೋಕಭವನದತ್ತ ಎಲ್ಲಾ ರೀತಿಯಾಗಿ ತಯಾರಿ ಕೂಡ ನಡೆದಿದೆ. ಇನ್ನು ವಿಶೇಷವಾಗಿ ರಾಜಧಾನಿಯಲ್ಲಿ ಇನ್ನೊಂದು ಗಮನಿಸುವ ವಿಚಾರ ಏನಂತಂದ್ರೆ, ರಾಜಧಾನಿಯತ್ತ ಸಾಕಷ್ಟು ಬೃಹದಾಕಾರದ ಕಟೌಟ್ಗಳು ಕೂಡ ಈಗಾಗಲೇ ರಾರಾಜಿಸ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಅದೇ ಬೃಹದಾಕಾರದ ಕಟೌಟ್ಗಳನ್ನ ಅದರ ಜೊತೆಗೆ ಸಾಕಷ್ಟು ಭದ್ರತೆಯ ಜೊತೆಗೆ ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಸ್ಥಳಕ್ಕೆ ಡಿಐಜಿ ವಂಶೀಕೃಷ್ಣ ಅವರು ಮತ್ತೆ ಸ್ಥಳಕ್ಕೆ 10:20ಕ್ಕೆ ಕೂಡ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಸ್ಥಳಕ್ಕೆ ಎಲ್ಲ ಒಂದು ಇರುವಂತಹ ನಿಯೋಜಿತಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು, ಕೆಎಸ್ಆರ್ಪಿಸಿ ಅಧಿಕಾರಿಗಳು ಎಲ್ಲರಿಗೂ ಕೂಡ ಮತ್ತಷ್ಟು ಒಂದೊಂದು ಬಿಗಿ ಭದ್ರತೆ ಸೂಚನೆಗಳು ಕೊಡ್ತಾರೆ. ಯಾವುದೇ ರೀತಿಯಾದಂತಹ ಲೋಪದೋಷಗಳು ಆಗಬಾರದು, ಲೋಪದೋಷಗಳಾದಂತಹ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳೋಕೆ ಒಂದು ಖಡಕ್ ಆಗಿ ಒಂದು ಡೈರೆಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಈಗ ಖಾಕಿ ಪಡೆಯು ಕೂಡ ರಾಜಧಾನಿಯ ಲೋಕಭವನದತ್ತ ಕೂಡ ಹೈ ಅಲರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್, ತಮ್ಮೆಲ್ಲ ಡೀಟೇಲ್ಸ್. ಎಸಿನೋ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯರ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ. ಮಾರುತಿ, ಈಗಾಗಲೇ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ಬೆಂಗಳೂರಿನಲ್ಲಿ ಖಾಕಿ ಸರ್ಪಗಾವಲು, ಇದೆಲ್ಲದರ ನಡುವೆ ಹೇಗಿದೆ ಭರದ ಸಿದ್ಧತೆಗಳು ಮಾರುತಿ? ಸಾಯಿಲೇನ್, ಇವತ್ತು ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಅಂದರೆ ಡಿ ಕೆ ಶಿ ಅವರು ಸಿ ಎಂ ಆಗಿ ಪದಗ್ರಹಣಗಳು ಇನ್ನೇನು ಕ್ಷಣಗಣನೆ ಮಾತ್ರ ಬಾಕಿ ಇರುವಂಥದ್ದು. ಇವತ್ತು ಸಂಜೆ 4:05 ಲೋಕಭವನದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು. ಅದೇ ಸಂದರ್ಭದಲ್ಲಿ 12ರಿಂದ 14 ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು. ಪ್ರಮುಖವಾಗಿ ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇದ್ದರೂ ಕೂಡ ಅವರು ಕೂಡ ಆಲ್ಮೋಸ್ಟ್ ಹಿರಿಯ ಸಚಿವರಿಗೆಲ್ಲರೂ ಕೂಡ ಈ ಬಾರಿ ಅವಕಾಶವನ್ನು ಮತ್ತೊಮ್ಮೆ ಕೊಡ್ತಾ ಇರೋಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್, ಜಾರ್ಜ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಹಿರಿಯ ನಾಯಕರಿಗೂ ಕೂಡ ಈ ಬಾರಿ ಅವಕಾಶವನ್ನು ಕೊಡ್ತಾ ಇರೋದು. ಇನ್ನೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲೂ ಕೂಡ ಒಂದು ರೀತಿಯ ಡವ ಶುರುವಾಗಿರೋದು. ಯಾಕೆಂದರೆ ಪ್ರಮುಖವಾಗಿ ಸಾಕಷ್ಟು ಜನರ ಆಕಾಂಕ್ಷಿಗಳಿರುವಂಥದ್ದು. ಅದರಲ್ಲೂ ಕೂಡ ನಮಗೆ ಮೊದಲ ಏನು ಪಟ್ಟಿಯನ್ನು ರೆಡಿ ಆಗಿದೆ ಅದೇ ಪಟ್ಟಿಯಲ್ಲಿ ಅವಕಾಶ ಸಿಗುತ್ತೆ ಅಂತ ಕೂಡ ಕಾದು ಕುಳಿತಿರುವಂಥ ಸಂಖ್ಯೆ ಕೂಡ ಬಹು ದೊಡ್ಡದಾಗಿರುವಂಥದ್ದು. ಅದರಲ್ಲೂ ಸಂತೋಷ್ ಲಾಡ್ ಆಗಿರ್ಬೋದು, ಜಮೀರ್ ಆಗಿರ್ಬೋದು, ಮತ್ತು BK ಹರಿಪ್ರಸಾದ್ ಆಗಿರ್ಬೋದು, ಇವರೆಲ್ಲರ ಹೆಸರು ಕೂಡ ಮೊದಲ ಪಟ್ಟಿಯಲ್ಲೇ ಬರುತ್ತೆ ಅಂತ ಕೂಡ ಚರ್ಚೆ ಇದ್ವು. ಅವರು ಕೂಡ ಕಾದು ಕುಳಿತಿರೋದು. ಆದ್ರೆಲ್ಲ ಅವ್ರಿಗೊಂದು ಕಡೆ ನಿರಾಸೆ ಆಗುವ ಸಾಧ್ಯತೆ ಇರುವಂಥದ್ದು. ಅದೇ ರೀತಿಯಾದಂಥ ಬಾಕಿ ಉಳಿದಂಥ ಸಚಿವರ ಪಟ್ಟಿಯನ್ನು ಹೈಕಮಾಂಡ್ ಇನ್ನು ತೀರ್ಮಾನ ಮಾಡಬೇಕಾಗಿದೆ. ಅದೇ ಪಟ್ಟಿಯಲ್ಲಿ ಯುವಕರಿಗೆ ಅವಕಾಶ ಕೊಡುವ ಸಾಧ್ಯತೆ ಪ್ರಮುಖವಾಗಿರೋದು. ಅಂದರೆ 45 ವರ್ಷಕ್ಕಿಂತ ಕೆಳಪಟ್ಟವರಿಗೆ 10 ಜನ ಹಿರಿಯ ಅಂದರೆ ಶಾಸಕರಿಗೆ ಅವಕಾಶ ಕೊಡ್ತಾರೆ ಅಂತ ಚರ್ಚೆ ಇರುವಂಥದ್ದು. ಅದರಲ್ಲೂ ಏನು ಮೊದಲ ಬಾರಿಗೆ ಆಯ್ಕೆ ಆಗಿದ್ದಾರೆ ಮತ್ತು ಮುಂದಿನ ಪಕ್ಷ ಸಂಘಟನೆ ದೃಷ್ಟಿಯಿಂದಲೂ ಕೂಡ ಎಲ್ಲವನ್ನು ಅವರು ಕೂಡ ತಯಾರಿ ಮಾಡ್ಕೊಳ್ತಾ ಇರೋದು. ಈ ಬಾರಿ ಕೊಟ್ಟಿರುವಂಥ ಕ್ಯಾಬಿನೆಟ್ನಲ್ಲಿ ಜಾತಿಯವರು ಆಗಿರ್ಬೋದು, ಸಮುದಾಯವರು ಕೂಡ ಲೆಕ್ಕಾಚಾರ ಹಾಕಿರುವಂಥದ್ದು. ಸಾಯಿಲು, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಭರದ ಸಿದ್ಧತೆಗಳು, ಖಾಕಿ ಸರ್ಪಗಾವಲು, ಈಗಾಗಲೇ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ.
ರಾಷ್ಟ್ರ ಮಟ್ಟದ ನಾಯಕರ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಜೊತೆ ಆ ಮಂತ್ರಿಮಂಡಲದಲ್ಲಿ ಪದಗ್ರಹಣ ಮಾಡಲಿರುವಂತಹ ಮಂತ್ರಿಗಳು ಎಲ್ಲರೂ ಕೂಡ ಪ್ರಭಾವಿ ನಾಯಕರ ಆಗಮನದ ನಿರೀಕ್ಷೆಯಲ್ಲಿದ್ದಾರೆ. ಇವತ್ತು ಗಾಜಿನ ಮನೆಯಲ್ಲಿ ಪದಗ್ರಹಣ ಶುರುವಾಗುತ್ತೆ. ಆ ಪದಗ್ರಹಣದಲ್ಲಿ ರಾಜ್ಯಭಾರವನ್ನು ಕೂಡ ಗಿಟ್ಟಿಸಿಕೊಳ್ತಾರೆ ಡಿ ಕೆ ಶಿವಕುಮಾರ್. ಸೊ ಇವತ್ತಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಈಗಾಗಲೇ ಬೆಂಗಳೂರು ಸೇರಿ ಬೆಂಗಳೂರು ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಪ್ರದೇಶದಲ್ಲೂ ಕೂಡ ಭಾರಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ. ಬಂದೋಬಸ್ತ್ ಯಾವುದೇ ತರಹದ ಅಹಿತಕರ ಘಟನೆಯಾಗಿರಲಿ ಅಥವಾ ಭದ್ರತಾ ಲೋಪ ಆಗಿರಲಿ, ಯಾವುದೇ ತರಹದ ಸಣ್ಣ ಪುಟ್ಟ ಪ್ರಮಾದಗಳು ಆಗಕೂಡದು ಎನ್ನುವ ಕಾರಣಕ್ಕೋಸ್ಕರ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾರೀ ಭದ್ರತೆ, ಈ ಹಿಂದೆ ಎಂದೂ ಕಂಡು ಕೇಳರಿಯದಂತಹ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಸಾಮಾನ್ಯವಾಗಿ ಪ್ರಮಾಣ ವಚನ ಸ್ವೀಕಾರದ ಸಂದರ್ಭದಲ್ಲಿ ಭದ್ರತೆಗಳು ವಿಪರೀತವಾಗಿರ್ತವೆ, ಆದರೆ ಅತಿ ಹೆಚ್ಚು ಭದ್ರತೆಗಳು ಅತ್ಯಂತ ವಿರಳ, ಕೆಲವೊಂದು ಸೂಕ್ಷ್ಮ ಸಂದರ್ಭಗಳಲ್ಲಿ ಏರ್ಪಡಿಸಲಾಗುತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣದಲ್ಲೂ ಕೂಡ ಅತಿ ಭಾರೀ ಭದ್ರತೆ ನಿಜಕ್ಕೂ ಕೂಡ ಒಂದು ತರಹದಲ್ಲಿ ವಿಶೇಷ ಅಂತ ಕರೆಸಿಕೊಳ್ತಾ ಇದೆ. ನೂತನ ಮುಖ್ಯಮಂತ್ರಿಯಾಗಿ ಇನ್ನೇನು ಪದಗ್ರಹಣ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮ, ರಾಜ್ಯಭಾರ, ಅದಕ್ಕೆಲ್ಲ ಸಿದ್ಧತೆಗಳು ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ರೂಲ್ ಪ್ರಾರಂಭ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ. ಇನ್ನು ನಿಯೋಜಿತ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದಲೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಂದಿನಂತೆ ಇತ್ತ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ ಆಕ್ಟಿವಿಟೀಸ್, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಯಾರಾದರೂ ಸಂಭಾವ್ಯ ಮಂತ್ರಿಗಳು ಬಂದ್ರ, ಹೇಗಿದೆ ಅವರ ಮನೆಯ ಸಿದ್ಧತೆಗಳೀಗ ಮಂಜುನಾಥ್? ಸಾಯಿಲ್, ಈಗಾಗಲೇ ಏನು ನಿಯೋಜಿತ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಂದರೆ ಇನ್ನು ಸಂಜೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಿವಾಸದತ್ತ ಸಾಕಷ್ಟು ಅಭಿಮಾನಿಗಳು ಕೂಡ ಬರ್ತಿರುವಂಥದ್ದು, ಜೊತೆಗೆ ರಾಜಕೀಯ ನಾಯಕರು ಕೂಡ ಬರ್ತಿರುವಂಥದ್ದು, ಜೊತೆಗೆ ಏನು ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಅವರು ಸಾಕಷ್ಟು ಜನರು ಅವ್ರಿಗೆ ಏನು ಇವತ್ತು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಬಾರಿ ವಿಶೇಷವಾಗಿ ದೇವರ ಮೊರೆ ಹೋಗಿ ದೇವರ ಪ್ರಸಾದ ತಂದ್ಕೊಡ್ಬೋದಾಗಿರ್ಬೋದು, ಅಥವಾ ವಿಶೇಷವಾಗಿ ರೈತರ ಒಂದು ಶಾಲನ್ನ ತಂದ್ಕೊಡ್ಬೋದಾಗಿರ್ಬೋದು, ಹೀಗೆ ಪೂಜೆ ಪುರಸ್ಕಾರ ಮಾಡಿಸಿ ಅಭಿನಂದನೆ ತಿಳಿಸೋದಕ್ಕೆ ಈಗಾಗಲೇ ಸಾಕಷ್ಟು ಜನರು ಡಿ ಕೆ ಶಿವಕುಮಾರ್ ಮನೆ ಹತ್ರ ಬರ್ತಾ ಇರುವಂತದ್ದು. ಸೊ ನೀವು ನೋಡ್ಬೋದು ಈಗಾಗಲೇ ಮನೆ ಹತ್ರ ಸಾಕಷ್ಟು ಜನರು ಕೂಡ ಈಗಾಗಲೇ ಬಂದಿರುವಂತದ್ದು, ಅಭಿಮಾನಿಗಳು ಕೂಡ ಬಂದಿರುವಂತದ್ದು, ಸಾಕಷ್ಟು ಕಾರ್ಯಕರ್ತರು ಕೂಡ ಬಂದಿರುವಂತದ್ದು. ಜೊತೆಗೆ ಇದೇನು ಕೆಲವೇ ಹೊತ್ತಲ್ಲಿ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸಕ್ಕೂ ಕೂಡ ಹೋಗಬೇಕು ಅನ್ನೋ ಮಾಹಿತಿ ಇತ್ತು. ಆದರೆ ಒಂದಿಷ್ಟು ಅವರ ಅನಾರೋಗ್ಯದ ಕಾರಣ ಡಿ ಕೆ ಶಿವಕುಮಾರ್ ಅಂದ್ರೆ ದೇವೇಗೌಡರ ಅವರ ಮನೆಗೆ ಬದಲಾಗಿ ಈಗ ಮತ್ತೆ ಮಾಜಿ ಮುಖ್ಯಮಂತ್ರಿ ಅವರು ಬಿ ಎಸ್ ಯಡಿಯೂರಪ್ಪ ಅವರ ಮನೆಗೂ ಕೂಡ ಈಗ ಹೋಗೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅಂದ್ರೆ ಇವತ್ತು ಇನ್ನೇನು ಕೆಲವೇ ಹೊತ್ತಲ್ಲಿ ಅಂದ್ರೆ ರಾಜಭವನಕ್ಕೆ ತೆರಳಿ ಮಧ್ಯಾಹ್ನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾರೆಲ್ಲ ಆಶೀರ್ವಾದ ಬೇಕು, ಆಶೀರ್ವಾದವನ್ನು ಕೊಡೋದಕ್ಕೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಬರ್ತಾ ಇರುವಂತದ್ದು, ಜೊತೆಗೆ ಸಾಕಷ್ಟು ದೂರ ಇವರಿಂದ ಕೂಡ ಬರ್ತಾ ಇರೋದು. ಒಟ್ಟಾರೆ ಮನೆ ಹತ್ರನೂ ಕೂಡ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮನೆ ಮುಂದೆ ನಿವಾಸ ಎಲ್ಲ ಮಾಡ್ಕೊಂಡಿರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇದಾಗಿ